ಪ್ರಿನ್ಸಸ್ ಕಟ್ಟ ಅದಕ್ಕೆ ನೋಡಿ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಗೆ ಬಿಟ್ಟಿದ್ದೀನಿ. ಇಲ್ಲಿ ಸೇಮು ಎಲ್ಲ ಇಲ್ಲಿ ಮಾರ್ಕ್ ಮಾಡ್ಬೋದು. ಇಲ್ಲಿ ಹಿಂಗೆ ಮಾಡಬೇಕು. ನೀವು ಯಾಕೆ ಇದನ್ನ ಇದಕ್ಕೆ ಸಪ್ರೇಟ್ ಮೆಜರ್ಮೆಂಟ್ ತಗೊಳಂಗೆ ಇಲ್ಲ. ಇದೇನಿದೆ ಅದನ್ನೇ ಇಟ್ಬಿಟ್ಟು ಮಾಡಬೇಕು. ನೀವಿಬ್ರು ಏನು ಮಾಡಿದ್ದೀರಾ, ಇಲ್ಲಿಗೆ ಮಾಡಿದ್ದೀರಾ ಅಂದರೆ ನಾರ್ಮಲ್ ಬ್ಲೌಸ್ ಥರ ಮಾಡ್ತೀವಿ. ನಾರ್ಮಲ್ ಬ್ಲೌಸ್ ಥರನೇ ಸೇಮ್ ಇದನ್ನ ಹಿಂಗಿಟ್ಟು ಮಾರ್ಕ್ ಮಾಡಿ. ಇಲ್ಲೊಂದು ಹಾಫ್ ಇಂಚು, ಒನ್ ಇಂಚ್, ಹಾಫ್ ಇಂಚ್ ಸಾಕಿದೆ. ಹಾಫ್ ಸಾಕಾಗ ಇಲ್ಲಿ ಜಾಸ್ತಿ ಮಾಡಿ ಕ್ರಾಸ್. ಇಲ್ಲಿ ಡಾಟ್ ಹಿಡಿತೀವಲ್ವಾ, ಇಲ್ಲಿ 1.5 1 ಇಂಚು ಆ ಥರ ಮಾಡಿ. ಇಲ್ಲಿ 1 ಇಂಚ್ ಜಾಸ್ತಿ. ಇಷ್ಟು ಮಾಡಿಬಿಟ್ಟು ಇದನ್ನು ತೆಗೆದ್ಬಿಡಿ. ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕಿ. ಮತ್ತು ಫ್ರಂಟ್ ಡೀಪ್ ಎಷ್ಟಿದೆ, 7 ಇಲ್ಲಿ ಸೇಮ್ 3.5 ಇಟ್ಟಿದ್ದೀರಲ್ವಾ, ಸ್ಟಿಚಿಗೆ ಹಾಕಿ ಸ್ಟಿಚ್ ಬಿಟ್ಬಿಟ್ಟು ಈ ಶೋಲ್ಡ್ರನ್ನ ಏನಿರುತ್ತೆ ಈ ಶೋಲ್ಡ್ರಲ್ಲೇ ಇಲ್ಲೇನೆ ಮಾಡಿಬಿಡಿ. ಇಲ್ಲಿ ಇಲ್ಲೊಂದು ಹಿಂಗೆ ಮಾಡಿಬಿಡಿ. ನಿಮ್ಗೆ ಹಂಗೂ ಕನ್ಫ್ಯೂಸ್ ಆದರೆ ಹಿಂಗೆ ಮಾಡ್ಕೊಂಡು. ಮತ್ತು ಇಲ್ಲಿಂದ 7 ಇದು ಅಷ್ಟೇ. ಇಲ್ಲೇನು ಮೇಲೆ ಏನು ಇಟ್ಟಿರ್ತೀರ 3.5 ಅಷ್ಟೇ ಬರಬೇಕು, ಜಾಸ್ತಿ ಕಮ್ಮಿ ಮಾಡಬಾರ್ದು. ಇಲ್ಲಿ ಸ್ವೀಟ್ ಹಾರ್ಟ್ ನೆಕ್ ಇಟ್ಕೊ. 1.5 ಇಡಬೇಕು. ಇಲ್ಲಿ ಹಾಫ್ ಇಂಚ್ ಹಾರ್ಟ್. ನೀನು ಕೇಳ್ದಲ್ಲ ಅಲ್ಲಿ ಏನು ಫ್ರಂಟ್ ಹಂಗೆ ಮಾಡಿದ್ದೀರಾ, ಅದು ಇದು ಎಷ್ಟು 1.5 ಇಟ್ರೆ 1.5. ಮತ್ತೆ ಇವಾಗ ನೀನು ಡಾಟ್ ಪಾಯಿಂಟು ಬ್ಲೌಸಲ್ಲಿ ಹೇಳ್ಕೊಡ್ಲಾ, ಬಾಡಿ ಮೆಜರ್ಮೆಂಟ್ ಹೇಳ್ಕೊಡ್ಲಾ, ಬ್ಲೌಸಲ್ಲಿ ತಗೋ. ನೋಡಿ ಇದು ಪ್ರಿನ್ಸಸ್ ಇಲ್ಲಿರುತ್ತಲ್ಲ, ಇಲ್ಲೊಂದು ಹಾಫ್ ಇಂಚು ಸ್ಟಿಚ್ಗೆ ಚೈನ್ ಹಾಕಿಲ್ಲ ನಾನು. ಅದು ಬಿಟ್ಟು ಇಲ್ಲಿಗೆ ಮಾರ್ಕ್ ಮಾಡ್ಕೊಬೇಕು. ಮತ್ತು ನೀನು ಡಾಟ್ ಪಾಯಿಂಟ್ ಇಲ್ಲಿ ಈ ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡಬೇಕು. ಡಾಟ್ ಪಾಯಿಂಟ್ ಮಾರ್ಕ್ ಮಾಡಿ ಇಲ್ಲಿಂದ ಸ್ಟಿಚಿಂಗ್ ಲೈನ್ ಎಷ್ಟು ಬರುತ್ತೆ? 3.8 ಇದೆಯಲ್ಲ, 3.8 ಇದೆಯಲ್ಲ ಅಪೆಕ್ಸ್ ಪಾಯಿಂಟ್. ಅಪೆಕ್ಸ್ 3.8 ಇದೆ. ಅಷ್ಟೇ ಇಡ್ಬೇಕಾ ಅಲ್ಲಿ? ಹ್ಞೂ ಅಷ್ಟೇ ಇಡಬೇಕು. ಅಲ್ಲಿಗೆ ಮತ್ತೆ 1 ಇಂಚ್ ಕಮ್ಮಿ, ಇಲ್ಲಿ 2.8 ಇಡಬೇಕು. ನೋಡಿ ಏನು ಈಸಿ, ಇದು ಇಷ್ಟೇ. ಇಲ್ಲಿಂದ ಇಲ್ಲಿ ಕೊಡಬೇಕಷ್ಟೇ ಪ್ರಿನ್ಸಸ್ ಕಟ್ಟು. ಮತ್ತು ವೇಸ್ಟ್ ಎಷ್ಟಿದೆ ನಿಮ್ಮದು? 8 8.5 ಅಪ್ಪರ್ ಚೆಸ್ಟು 9.5 9.5 10 9.5 ದಪ್ಪ ಆಗಿದ್ದೀನಿ ಹಿಂದೆ. ಅದೇ ಇವಾಗ 10 ಇಲ್ಲಿಗೆ ಬರುತ್ತೆ. 10 ಒಂದು 1 ಇಂಚು ಸ್ಟಿಚ್ಗೋಸ್ಕರ ಹಾಫ್ ಇಂಚ್ ಜಾಸ್ತಿ. ಇಲ್ಲಿ ಸ್ವಲ್ಪ ಒಂದು ಹಾಫ್ ಇಂಚ್ ಜಾಸ್ತಿ. ವೇಸ್ಟ್ ಎಷ್ಟಿದೆ ಹೇಳು? 8.5. ಇಲ್ಲಿಂದ ನೀನು 8.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇನ್ನು ಎಷ್ಟಿರುತ್ತೆ 2.5 ಇಲ್ಲಿ ಕೊಡಬೇಕು. 2 ಕೊಡಬೇಕು, ಹಾಫ್ ಇಂಚು ಸ್ಟಿಚ್ಗೆ ಹೋಗುತ್ತಲ್ಲ. ಮತ್ತು ನೀನು ಡಾಟ್ ಪಾಯಿಂಟ್ ಇಡುತ್ತಲ್ಲ ಆ ಥರ ಇಲ್ಲಿಂದ ಬಂದು ಹಿಂಗೆ ಕ್ರಾಸ್ ಮಾಡಬೇಕು. ಇಷ್ಟೇ ಪ್ರಿನ್ಸಸ್ ಕಟ್ಟು, ಇಷ್ಟೇ. ವೇಸ್ಟ್ ಎಷ್ಟಿರುತ್ತೆ ನಿಂದು? 8.5 ಇಲ್ಲೊಂದು ಮಾಡ್ಕೊ. ಇನ್ನೆಷ್ಟು ಉಳಿಯುತ್ತೆ? 2.5. ಹಾಫ್ ಇಂಚು ಸ್ಟಿಚಿಗೆ ಬಿಡು, 2ನ ಇಲ್ಲಿ ಮಾಡು. ಇಲ್ಲಿ ಹಾಫ್ ಇಂಚು ಸ್ಟಿಚ್ಗೆ ಹೋಗುತ್ತಲ್ಲ ನಾವು ಇದು ಕೂಡಿಸ್ದಾಗ, ಅದಕ್ಕೆ ನಿಮ್ಮ ಡಾಟ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡಿರ್ತೀರಲ್ವಾ, ಇಲ್ಲಿ 1 ಇಂಚ್ ಕಮ್ಮಿ ಮಾಡಿ ಹಿಂಗೆ ಕ್ರಾಸ್ ಆಗಿ ಕೊಟ್ಟು ಅದು ಕಟ್ ಮಾಡಬೇಡ. ಇವಾಗ ಮನೆಗೆ ಹೋಗಿ ಪೇಪರ್ ಕಟ್ ಮಾಡಿ. ಇವಾಗ ನೋಡು ಇದನ್ನ ಬ್ಯಾಕ್ ಇವಾಗ ಇಲ್ಲಿ ಶೇಪ್ ಕೊಡಬೇಕಲ್ಲ, ಇದನ್ನ ಇಷ್ಟೇ ಇಟ್ಕೊಂಡು ಇಷ್ಟು ಮಾತ್ರ ಕಟ್ ಮಾಡು. ಇಲ್ಲಿ ಕಟ್ ಮಾಡಬೇಡ, ಹಿಂಗೆ ಇಷ್ಟೇ ಇರಲಿ. ನಿಮ್ದು ಅಪ್ಪರ್ ಚೆಸ್ಟ್ ಎಷ್ಟಿದೆ? ಅಪ್ಪರ್ ಚೆಸ್ಟ್ ಅಲ್ಲ, ಫುಲ್ ಚೆಸ್ಟ್.
ಫುಲ್ ಚೆಸ್ಟ್ 40. 10 ಬರುತ್ತೆ. 10 ಬರುತ್ತೆ. 10 ಬರುತ್ತೆ. ನಾನೇನು ಕಟ್ ಮಾಡಿರಲ್ಲ ಚೈತ್ರ. ಹಾಂ ಸರಿ ಕಟ್ ಮಾಡಿಬಿಡಿ ಆಯ್ತು. ಇದು ನೋಡಿ ನೋಡ್ಕೊಂತೀವಿ. ಇವತ್ತೇ ನಾನು ಅರ್ಥ ಮಾಡ್ಕೊಂಡೆ ಪ್ರಿನ್ಸಸ್ ಹಾಂ ಬಂದೇ ಇಲ್ಲ ನಾನು ಹೋಗಿ ಶುಕ್ರವಾರ ಬಂದಿಲ್ಲ. ಹೌದಾ ತಗೋ. ನನಗೊಂದು ನಿಮಿಷ ಕೊಡಕ್ಕ. ಈಗ ಆರ್ಮೋಲ್ ಅಂತ ಹಾಕೋ. ಬಟ್ಟೆ ಕೊಡಿ ಇವೆಲ್ಲ ಇಟ್ಕೊಳ್ಳೋಷ್ಟು ಅಂದರೆ ಇದು 1/2 ಇಂಚ್ ಬಿಡು 1/2 ಇಂಚ್ ಪೆನ್ನು ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೋ. ಏನು ಡೌಟ್ ಇದ್ದರೆ ಕೇಳು ಚೈತ್ರ. ಫುಲ್ ಚೆಸ್ಟ್ ತಗೋಬೇಕು ಫ್ರಂಟಲ್ಲಿ ಅಂದಂದಿದ್ದಲ್ಲ ಪ್ಲಸ್ ಹಾಫ್ ಇಂಚು ಸ್ಟಿಚ್ಗೆ ಹೋಗುತ್ತಲ್ಲ. ಚುಚ್ಚಿಗೂ ಬಿಡ್ಬೇಕಾ? ನೀವು ಸ್ಟಿಚ್ ಮಾಡೋಕ್ಕೆ ಜಾಸ್ತಿ ಬಿಡ್ಬೇಕು ನಿಮ್ಗೆ, ಯಾಕಂದರೆ ಕಾಣಿಸಂಗೆ ಮಾಡಿರ್ತೀರ. ಅದಕ್ಕೆ ಜಾಸ್ತಿ ಸ್ಟಿಚ್ ಹಾಕಿ ಏನೂ ಆಗಲ್ಲ, ಪಿಂಚ್ಕೊಳಂಗೆ ಆಗ್ಬಿಡುತ್ತೆ ಸ್ಟಿಚಿಂಗ್. ಇನ್ನು ನೀವು ಚೆನ್ನಾಗಿ ರಫ್ ಎಲ್ಲ ಹೊಡೆದು ಮಾಡಲ್ವಲ್ಲ ಅದಕ್ಕೆ. ಪ್ರಿನ್ಸಸ್ ಕಟ್ಟು ಬರೀ ಪೇಪರ್ ತಗೊಂಡು ಪ್ರಾಕ್ಟೀಸ್ ಮಾಡು ಮನೇಲಿ. ನಾನು ಕಟ್ ಮಾಡ್ಕೊಂಡು ಪ್ರಿನ್ಸಸ್ ಮಾರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಕಟ್ ಮಾಡಿ ಪರವಾಗಿಲ್ಲ, ಪೇಪರ್ ತಾನೇ ವೇಸ್ಟ್ ಆಗುತ್ತೆ. ಕಟ್ ಮಾಡಿ ಕನ್ಫ್ಯೂಸ್ ಆದರೆ ವಿಡಿಯೋ ನೋಡಿ. ಮನೇಲಿ ಮಾಡ್ಕೊಂಬರಲ್ಲ, ಯಾವ ಥರ ಹೇಳ್ಕೊಡ್ತಾರೆ ಪೈಪಿಂಗು ಮನೇಲಿ ಪೈಪಿಂಗ್ ಅಲ್ಲ, ಎಮ್ಮಿಂಗ್ ಇದೆ. ಪೈಪಿಂಗ್ ಈಗಲೇ ಬೇಡ ನಿಮ್ಗೆ, ಫಸ್ಟ್ ಎಮ್ಮಿಂಗ್ ಕಲಿ. ಎಮ್ಮಿಗೆ ಈ ಥರ ಫಸ್ಟ್ ಒಂದು ಸ್ಟಿಚ್ ಮಾಡ್ಕೊಂಬಿಡು. ಅದೇ ಒಂದು ಲೈನ್ ಫುಲ್ಲು ಹಾಂ ಸ್ಟಿಚ್ ಮಾಡಿಕೊಂಡು ಆಮೇಲೆ ಸ್ಕೂಲೇ ಬಿಟ್ಟು ಇದು ಫಸ್ಟ್ ಹಿಂಗೆ ಸ್ಟಿಚ್ ಮಾಡಿ, ಫಸ್ಟ್ ಒಂದು ಲೈನ್ ಹಿಂಗೆ ಸ್ಟಿಚ್ ಮಾಡಿಬಿಟ್ಟು ಹಾಂ ಆಮೇಲೆ ಇದನ್ನು ಹಿಂಗೆ ಸ್ಟಿಚ್ ಮಾಡಿ ಆಮೇಲೆ ಮಾಡಿ ನಾನೇ ಹೇಳ್ಕೊಡ್ತೀನಿ. ಇಲ್ಲೇ ಮನೇಲಿ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ.